ಮಹದೇವಪುರ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತಹ ಜನ ಇರುವಂತಹ ಕ್ಷೇತ್ರ. ಆದರೆ ಇಲ್ಲಿನ ಜನರ ಕಥೆ ಮುಗಿಯದ ವ್ಯಥೆ ಅನ್ನೋ ಹಾಗಾಗಿದೆ. ಈ ರಸ್ತೆಯಲ್ಲಿನ ಅವೈಜ್ಞಾನಿಕ ಕಾಮಗಾರಿಗೆ 2 ವರ್ಷದ ಮಗುವೊಂದು ಮಸಣ ಸೇರಿತ್ತು. ಆದರೆ ಇಷ್ಟಾದರೂ ಅಧಿಕಾರಿಗಳು ಮಾತ್ರ ಬುದ್ಧಿ ಕಲಿತಿರಲಿಲ್ಲ. ಇವತ್ತು ಆ ರಸ್ತೆಯನ್ನ ಮತ್ತಷ್ಟು ಅವಾಂತರಗಳ ಬಗ್ಗೆ ನಾವು ತೋರಿಸ್ತೀವಿ ನೋಡಿ. ಕಲ್ಲು, ಮಣ್ಣು, ಧೂಳು, ಅಬ್ಬಬ್ಬಾ, ಈ ರಸ್ತೆಯಲ್ಲಿ ಓಡಾಡ್ಬೇಕಂದ್ರೆ ನಿಜಕ್ಕೂ ಗುಂಡಿಗೆ ಗಟ್ಟಿ ಬೇಕು ಬಿಡಿ. ಯಾಕಂದ್ರೆ ಅಷ್ಟು ಸೂಪರ್ ಆಗಿದೆ ಮಹದೇವಪುರದ ಹಳೆ ಹಳ್ಳಿ ರೋಡ್. ಮಹದೇವಪುರದ ಕಿತ್ತಗನಹಳ್ಳಿಯ ಹಳೆ ಹಳ್ಳಿಯ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿನ್ನೆ ಅಷ್ಟೇ ನಿಮಗೆ ನ್ಯೂಸ್ ಫಸ್ಟ್ ತೋರಿಸಿತ್ತು, ಅದರ ಅಧ್ವಾನದ ಪರಿಸ್ಥಿತಿಯನ್ನ. ಆದರೆ ಇವತ್ತು ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೀವಿ. ಎಷ್ಟುದ್ದ ಆ ರಸ್ತೆ ಹಾಳಾಗೋಗಿದೆ ಅನ್ನುವಂಥ ಒಂದು ದೃಶ್ಯಾವಳಿಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಇದು ಸುಮಾರು 1 ಕಿಲೋಮೀಟರ್ ಉದ್ದದ ರಸ್ತೆ ಮಾರ್ಗ ಸಂಪೂರ್ಣ ಹಾಳಾಗೋಗಿದೆ. ಅಂದರೆ ಎಲ್ ಶೇಪ್ ಆಕಾರದಲ್ಲಿ ಇರುವಂಥ ಈ ರಸ್ತೆ ಸುಮಾರು 1.2 ಕಿಲೋಮೀಟರ್ ಉದ್ದ ಇದೆ. ಅಂದರೆ ಸಂಪೂರ್ಣ ಕಲ್ಲು, ಮಣ್ಣು ಇದರಿಂದಾನೇ ಕೂಡ ಹೋಗಿರುವಂಥದ್ದು. 3 ದಿನದಲ್ಲಿ ರಸ್ತೆ ಕಾಮಗಾರಿಯನ್ನ ಮಾಡ್ತೀವಿ ಅಂತ PWD ಅಧಿಕಾರಿಗಳು ಈ ರಸ್ತೆಯನ್ನ ಅಗಿತಾರೆ ಸುಮಾರು 6 ತಿಂಗಳ ಹಿಂದೆ. ಆದರೆ 6 ತಿಂಗಳಾದರೂ ಕೂಡ ಯಾವುದೇ ಕಾಮಗಾರಿ ಆಗಿಲ್ಲ. ಕಂಪ್ಲೀಟ್ ಜಲ್ಲಿ ಕಲ್ಲನ್ನ ಹಾಕಿ ಹಾಗೆ ಬಿಟ್ಬಿಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಫುಲ್ ಹಾಳಾಗೋಗಿದೆ. ಇಲ್ಲಿ ದ್ವಿಚಕ್ರ ವಾಹನ ಸವಾರರಂತೂ ಓಡಾಡೋದಕ್ಕೆ ಕಷ್ಟಪಡ್ತಾರೆ. ಮತ್ತೊಂದು ಪ್ರಮುಖ ವಿಚಾರ ಅಂದರೆ ಇಲ್ಲಿ ಮೊನ್ನೆ ಅಷ್ಟೇ ತ್ರಿಶೂಲ್ ಅನ್ನೋ 22 ತಿಂಗಳ ಮಗುವಿನ ಸಾವಾಗಿತ್ತು. ಇದಕ್ಕೆ ಮೂಲ ಕಾರಣ ಈ ರಸ್ತೆಯ ದುರಸ್ತಿ. ಹೌದು, ಈ ಸಂಕಷ್ಟ 1-2 ದಿನದ ಕಥೆಯಲ್ಲ, ಸತತ 6-7 ತಿಂಗಳುಗಳ ನರಕ ದರ್ಶನ. ಎಷ್ಟೇ ಮನವಿ ಮಾಡಿದ್ರೂ ಉಪಯೋಗವಾಗಿಲ್ಲ. ಕಳೆದ 2 ದಿನಗಳ ಹಿಂದೆ ಇದೇ ರಸ್ತೆಯಲ್ಲಿ ತ್ರಿಶೂಲ್ ಎಂಬ ಪುಟ್ಟ ಬಾಲಕನ ಸಾವಾಗಿತ್ತು. ಅದೊಂದೇ ಅಲ್ಲ, ಇದೇ ರಸ್ತೆಯಲ್ಲಿ 6-7 ಸಾವಾಗಿತ್ತು. ಅಷ್ಟೇ ಯಾಕೆ, ಅದೆಷ್ಟೋ ಜನ ಈ ಅಧ್ವಾನದ ರಸ್ತೆಯಲ್ಲೇ ಬಿದ್ದು ಕೈಕಾಲು ಮುರಿದುಕೊಂಡಿರೋ ಉದಾಹರಣೆಗಳಿದೆ. ಇದಕ್ಕೆ ಸಾಕ್ಷಿ ಈ CCTV ವಿಡಿಯೋಸ್. ಮತ್ತೊಂದ್ ಕಡೆ ಮೃತ ತ್ರಿಶೂಲ್ ಪೋಷಕರು ಒಂದು ಸಾವಾಗಿದ್ರು, ಅದು ರಸ್ತೆಯ ಕಾರಣಕ್ಕೆ ಸಾವಾಗಿದ್ರು, ಯಾವ ಅಧಿಕಾರಿಗಳು ಇತ್ತ ಗಮನ ಕೊಟ್ಟಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. 3 ದಿವಸದಲ್ಲಿ ಆಗದು ಈಗ 6 ತಿಂಗಳಾಯ್ತು. ಇವತ್ತು ತನಕ ಇದು ಮಾಡ್ತಾರೆ. ದಿನನಿತ್ಯ 2-3 ಜನ ಹಾಸ್ಪಿಟಲ್ ಸೇರ್ತಾ ಇದ್ದಾರೆ. ನಾವು ಏನು ಬೇಡ್ಕೊತಾ ಇದೀವಿ ಅಂದರೆ, ನಮ್ಮ ಮಗು ನಾವು ಕಳ್ಕೊಂಡಿದ್ದೀವಿ. ಆ ದುಃಖದ ಜೊತೆಲಿ ಹೇಳ್ತಾ ಇದ್ದೀವಿ ಮೇಡಮ್, ಬೇರೆ ಯಾವ ಮಗುಗೂ ಈ ತೊಂದರೆ ಆಗಬಾರ್ದು. ಆದಷ್ಟು ಬೇಗ ಅವ್ರನ್ನ ಕೈ ಮುಗಿದು ನಾವು ಪ್ರಾರ್ಥಿಸ್ತೀವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, PDOಗಳಿಗೆ, ಕಾಂಟ್ರಾಕ್ಟರ್ಸ್ಗೆ ದಯವಿಟ್ಟು ನಮಗೆ ಒಳ್ಳೆ ನಡೆದಾಡೋ ರೋಡನ್ನು ಕೊಡಿ. ಹಳೆ ಹಳ್ಳಿ ರಸ್ತೆಯ ಅಧ್ವಾನದ ಚಿತ್ರಣವನ್ನ ನ್ಯೂಸ್ ಫಸ್ಟ್ ನಿರಂತರವಾಗಿ ಸುದ್ದಿ ಮಾಡಿತ್ತು. ಸದ್ಯ ಎಚ್ಚೆತ್ತ ಅಧಿಕಾರಿಗಳು ಇವತ್ತು ಅಪಘಾತ ನಡೆದ ಜಾಗದಲ್ಲಿ ಜಲ್ಲಿ ಕಲ್ಲು ಹಾಕಿ ಕೆಲಸ ಶುರು ಮಾಡಿದ್ರು. ಇದೇ ವೇಳೆ ಇಲ್ಲಿನ ನಿವಾಸಿಗಳು ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಅಂತ ಆಗ್ರಹಿಸಿದ್ರು. ಸ್ಯಾಂಡ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ರು. ಸುಮಾರು ಆಕ್ಸಿಡೆಂಟ್ಗಳು ಆಗ್ತಾ ಇದ್ವು. ನಿನ್ನೆ ಪ್ರತಿಭಟನೆ ಮಾಡಿರೋದ್ರಿಂದ ಇವತ್ತು ಎಚ್ಚೆತ್ತುಕೊಂಡು ಇವಾಗ ಸ್ವಲ್ಪ ಕಾಮಗಾರಿಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ದಯವಿಟ್ಟು ಈ ರೋಡಲ್ಲಿ ಸುಮಾರು ಬಸ್ಗಳು, ಶಾಲಾ ಬಸ್ಗಳು ಮತ್ತು ಲೇಡೀಸ್ಗಳು ಮಕ್ಕಳನ್ನ ಕರ್ಕೊಂಬರೋಕ್ಕೆ ಸುತ್ತಮುತ್ತ ಸ್ಕೂಲ್ 6-7 ಇರೋದ್ರಿಂದ ದಯವಿಟ್ಟು ಆದಷ್ಟು ಬೇಗ ಈ ರೋಡನ್ನು ಕಂಪ್ಲೀಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನು ಇಲ್ಲಿನ ನಿವಾಸಿಗಳ ತಾಳ್ಮೆಯ ಕಟ್ಟೆ ಯಾವ ರೇಂಜ್ಗೆ ಒಡೆದಿದೆ ಅಂದ್ರೆ, ಮಹದೇವಪುರ ಶಾಸಕಿ ನಾಪತ್ತೆ ಅಂತ ಪೋಸ್ಟರ್ ಹಾಕಿ ಕೂಡ ಈ ಸಂದರ್ಭದಲ್ಲಿ ಆಕ್ರೋಶ ಹೊರಹಾಕಿದ್ರು. ಏನೇ ಹೇಳಿ, ಅಧಿಕಾರಿಗಳು ಏನೋ ಜಲ್ಲಿ ಮಣ್ಣು ಹಾಕಿ ಕಾಮಗಾರಿ ಶುರು ಮಾಡಿದ್ರು. ಆದ್ರೆ ಈ ರಸ್ತೆಗೆ ಆದಷ್ಟು ಬೇಗ ಟಾರ್ ಹಾಕಿ ಈ ರಸ್ತೆಯ ನರಕ ದರ್ಶನಕ್ಕೊಂದು ಮುಕ್ತಿ ಹಾಡಿ ಅಂತಿದ್ದಾರೆ ಸ್ಥಳೀಯರು. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.